ಗೈಸ್ ಈ ಥರ ಒಂದು ಲಿರಿಕಲ್ ವಿಡಿಯೋನ ನಿಮ್ಮ ಒಂದು ಅಲೈಟ್ ಮಿಷನಲ್ಲಿ ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ಅಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜು ಇರೋ ಬೆಲ್ಲೈಕನ್ನ ಆಲ್ ಅಂತ ಇಟ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಾಗಿ ನೀವು ಅಲೈಟ್ ಮಿಷನ್ ಓಪನ್ ಮಾಡಿಕೊಂಡು ಜಸ್ಟ್ ನಿಮಗೊಂದು ನಾನು ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ನೋಡ್ಬೋದು. ಸೊ ಈ ಫುಲ್ ಪ್ರಾಜೆಕ್ಟ್ ನಾನು ಕೊಟ್ಟಿರ್ತೀನಿ. ಸೊ ಇದನ್ನ ಇಂಪೋರ್ಟ್ ಮಾಡ್ಕೊಂಡಿರಿ. ಸೊ ಇದು ಆಮೇಲೆ ಎದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನಾನು ಇಂಪೋರ್ಟ್ ಮಾಡ್ಕೊಂಡು ನೀವು ಇವಾಗ ಸೊ ಬ್ಯಾಕ್ ಬಂದು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು 9:16 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡಿದ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಯಾವ ಸಾಂಗ್ನ ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತಿಲ್ಲ ಸೊ ಒಂದು ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಡೋದು ಇದೆ. ಸೊ ಅದನ್ನೇ ಎಕ್ಸ್ಟ್ರಾ ಆಡಿಯೋ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ಮಾಡ್ಕೊಳ್ತೀನಿ. ಮಾಡ್ಕೊಂಡು ವಿಡಿಯೋನ ಡಿಲೀಟ್ ಮಾಡಿಕೊಂಡು ಒಂದು 15 ಸೆಕೆಂಡ್ ಮಾಡ್ಕೊಳ್ತೀನಿ. ಸಾಂಗ್ ಒಂದು 50 ಸೆಕೆಂಡ್ ಇಟ್ಕೊಂಡು ಎಡಿಟ್ ಮಾಡ್ಕೊಳ್ತೀನಿ. ಸೊ ಇವಾಗ ಇಲ್ಲಿ ಫಸ್ಟು ನಂದು ಇಲ್ಲಿಂದ ಲೈನ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿಂದ ನಂದು ಲೈನ್ ಸ್ಟಾರ್ಟ್ ಆಗುತ್ತೆ ಬದುಕಿನ ಅಂತ. ಸೊ ಇಲ್ಲಿ ನಂದು ಲೈನ್ ಇಲ್ಲ. ಸೊ ಇವಾಗ ನಾನು ಇಲ್ಲಿ ಏನಾದರೂ ಬರ್ಕೊಡ್ತೀನಿ. ಸೊ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ಸೊ ಇಲ್ಲಿ ಇದು ಫೀಲಿಂಗ್ ಸಾಂಗ್, ಅದಕ್ಕೆ ನಾನು ಫೀಲ್ ದಿಸ್ ಸಾಂಗ್ ಅಂತ ಮಾಡ್ಕೊತೀನಿ. ಸೊ ಬರ್ಕೊಳ್ತೀನಿ. ಸೊ ಎಲ್ಲ ನೀವು ಏನು ಬೇಕಾದ ಬರ್ಕೋಬೋದು. ದಿಸ್ ಇಸ್ ಫಾರ್ ಯು ಏನಾದರೂ ಸಮಥಿಂಗ್ ನಿಮಗಿದ್ರೆ ಬರ್ಕೊಳ್ಳಿ. ಸೊ ಸೆಂಟರ್ ಬರೋಂಗೆ ಕ್ಲಿಕ್ ಮಾಡ್ಕೊಂಡು ರೋಬೋಟ್ ರೂಕ್ಲರಿ. ಸೊ ಇದಕ್ಕೆ ನಾನು ಆರೆಂಜ್ ಬ್ಲಸಮ್ ಈ ಫೌಂಟ್ನ ಯೂಸ್ ಮಾಡ್ತೀನಿ. ಸೊ ಯೂಸ್ ಮಾಡಿಕೊಂಡು ಕಲರ್ನ ಇದನ್ನ ವೈಟ್ ಇಟ್ಕೊಳ್ತೀನಿ. ಸೈಡ್ನ ಸ್ವಲ್ಪ ಕಮ್ಮಿ ಇಟ್ಕೊಂಡು ಸೊ ಕಿಪ್ಪರೆ ಮೇಲೆ ನೋಡಿ ಸ್ವಲ್ಪ ಡ್ರ್ಯಾಗ್ ಮಾಡಿಕೊಂಡು ಸೊ ಈ ಥರ ಇಟ್ಕೊಳ್ತೀನಿ. ಸೊ ಇಟ್ಕೊಂಡ ನಂತರ ಇಲ್ಲಿಂದ ನಂದು ಇದು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಒಂದು 2 ಲಿರಿಕ್ಸ್ ಆದಮೇಲೆ ನೀವು ಕೀಪರ್ನ ಆ್ಯಡ್ ಮಾಡ್ಕೊಳ್ಬೇಕು ಈ ಥರ. ಸೊ ನೋಡ್ಬೋದು ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಮಾಡ್ಬೋದು ಅಂತ. ಸೊ ಈ ರೀತಿ ಮಾಡಿಕೊಂಡು ನೀವು ಸೊ ಫಸ್ಟ್ ಕೀಪರ್ ಬಂದ್ಬಿಟ್ಟು ಪ್ಲಸ್ ಬನ್ನೋ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮಗೆ ಪಿಂಟ್ರೆಸ್ಟಲ್ಲಿ ನೀವು ಒಂದಿಷ್ಟು ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಬನ್ರಿ. ಅಂದರೆ ಕಫಲ್ಸು ಸೊ ಈ ಥರ ಒಂದಿಷ್ಟು ವಿಡಿಯೋನ ಈ ಥರ ಡೌನ್ಲೋಡ್ ಮಾಡ್ಕೊಂಬನ್ರಿ. ನೋಡ್ಬೋದು ನಾನೆಲ್ಲ ಆಲ್ರೆಡಿ ಮಾಡಿದ್ದೀನಿ. ಸೊ ಮಾಡಿಕೊಂಡು ಇದನ್ನ ಆ್ಯಡ್ ಮಾಡಿಕೊಂಡು ಕೀಪರ್ ಮೇಲೆ ನೋಡಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಹಾಗೆ ಸೊ ಎಷ್ಟು ನಿಮ್ಮ ಸಾಂಗ್ ಇದೆ, ಎಷ್ಟು ನಿಮಗೆ ಲೈನ್ ಬರುತ್ತೆ ನೋಡಿರಿ. ಸೊ ಅಷ್ಟಕ್ಕೂ ಕೂಡ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಕೀಪರ್ ಮೇಲೆ ಆ್ಯಡ್ ಮಾಡಿರ್ತಿರಲ್ಲ ಸೊ ಅಷ್ಟು ಕೂಡ ಈ ಥರ ಒಂದು ವಿಡಿಯೋನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡು ಇವಾಗ ಡೈರೆಕ್ಟಾಗಿ ಇಲ್ಲಿ ಲೈನ್ ಏನಿದೆ ಕೇಳಿಸ್ಕೊಳ್ಳಿ. ಫಸ್ಟ್ ಬದುಕಿನ ಬಣ್ಣವೇ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಬದುಕಿನ ಬಣ್ಣವು ಸೊ ಈ ಥರ ಟೈಪ್ ಮಾಡ್ಕೊಳ್ರಿ. ಸೊ ಟೈಪ್ ಮಾಡ್ಕೊಂಡು ಸೆಂಟ್ರ್ ಬರೋಂಗೆ ಕ್ಲಿಕ್ ಮಾಡ್ಕೊಂಡು ನೀವು ರೋಬೋಟ್ ರೋಗೋರಿ. ಸೊ ಆಲ್ರೆಡಿ ಇಲ್ಲಿ ಯೂಸ್ ಮಾಡಿರ್ತಿರಲ್ಲ ಸೊ ಅದೊಂದು ಫೌಂಡ್ನ ಯೂಸ್ ಮಾಡ್ಕೊಳ್ಳಿ. ಕಲರ್ನ ಸ್ವಲ್ಪ ದೊಡ್ಡ ಇಟ್ಕೊಳ್ಳಿ. ಸೊ ಸೈಜ್ ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಇಟ್ಕೊಂಡು ಇದು ಲೈನ್ ಎಲ್ಲಿ ಎಂಡ್ ಆಗುತ್ತೆ ನೋಡಿರಿ. ಸೊ ಇದು ಇಲ್ಲಿ ಎಂಡ್ ಆಗುತ್ತೆ. ಸೊ ಇಲ್ಲಿ ಮಟ್ಟ ಇದನ್ನ ಡ್ರ್ಯಾಗ್ ಮಾಡಿಕೊಂಡು ಸೊ ನೆಕ್ಸ್ಟ್ ಲೈನಿಂದ ಕೇಳಿಸ್ಕೊಳ್ಳಿ ಒಂದು ಸಾರಿ. ಸೊ ಇದರ ಸೌಂಡ್ ಆಫ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಾವು ಒಂದೇ ಟೆಕ್ಸ್ಟ್ ಆ್ಯಡ್ ಮಾಡಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಲೈನಿಂದ ಸೊ ಆ ಥರ ಆ್ಯಡ್ ಮಾಡ್ಕೊಂಡು ನೀವು ಸೊ ಇವಾಗ ಡೈರೆಕ್ಟಾಗಿ ಬ್ಯಾಕ್ ಬರ್ರಿ. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ ಸೊ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಸೊ ಇಲ್ಲಿ ಫಸ್ಟ್ ಟೆಕ್ಸ್ಟ್ ಏನು ಇಫೆಕ್ಟ್ ಇದೆ ನೋಡಿ ಸೊ ಅದನ್ನು ಕೂಡ ಕಾಪಿ ಮಾಡ್ಕೊಳ್ಳಿ. ಕಾಪಿ ಆಲ್ ಇಫೆಕ್ಟ್ ಮಾಡಿಕೊಂಡು ಇವಾಗ ಬ್ಯಾಕ್ ಬರ್ರಿ. ಸಾರಿ ಸೊ ಇಲ್ಲಿ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗ್ಬಿಟ್ಟು ನೀವು ಇದಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ ಈ ಥರ. ಸೊ ಈ ಥರ ಪೇಸ್ಟ್ ಆಗಿರುತ್ತೆ. ಸೊ ಮತ್ತೆ ಇವಾಗ ನೀವು ವಿಡಿಯೋ ಎಫೆಕ್ಟ್ನು ಕೂಡ ಕಾಪಿ ಮಾಡ್ಕೊಳ್ಳಿ. ಅದೇ ಪ್ರಾಜೆಕ್ಟ್ಗೆ ಹೋಗ್ಬಿಟ್ಟು ಸೊ ಒಂದು ವಿಡಿಯೋ ಎಫೆಕ್ಟ್ನ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಮತ್ತೆ ಬ್ಯಾಕ್ ಬರ್ರಿ. ಸೊ ಇವಾಗ ಮತ್ತೆ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗ್ಬಿಟ್ಟು ಸೊ ಈ ಒಂದು ವಿಡಿಯೋಗೆ ಆ್ಯಡ್ ಮಾಡಿರ್ತಿರಲ್ಲ ಸೊ ಇದಕ್ಕೆ ಪೇಸ್ಟ್ ಮಾಡಿದ್ರೆ ಈ ಥರ ಎಫೆಕ್ಟ್ ಪೇಸ್ಟ್ ಆಗಿರುತ್ತೆ. ಸೊ ಮತ್ತೆ ಬ್ಯಾಕ್ ಬಂದು ನೀವು ಟೆಕ್ಸ್ಟ್ ಆ್ಯಡ್ ಮಾಡಿರ್ತಿರಲ್ಲ ಸೊ ಮೇನ್ ಟೆಕ್ಸ್ಟು ಸೊ ಅದಕ್ಕೆ ನೀವು ಮತ್ತೆ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಮತ್ತೆ ಅಲ್ಲೂ ಮಾಡ್ತಿರೋ ವಿಡಿಯೋಗೆ ಹೋಗ್ಬಿಟ್ಟು ನೀವು ಜಸ್ಟ್ ಟೆಕ್ಸ್ಟಿಗೆ ಈ ಥರ ಪೇಸ್ಟ್ ಮಾಡ್ಕೊಂಬಿಡ್ರಿ. ಸೊ ನಾವು ಒಂದೇ ಟೆಕ್ಸ್ಟಿಗೆ ಆ್ಯಡ್ ಮಾಡಿದ್ದೀನಿ ನೋಡ್ಬೋದು. ಒಂದೇ ಟೆಕ್ಸ್ಟ್ ಆ್ಯಡ್ ಮಾಡಿದ್ದೀನಿ. ಸೊ ನಿಮ್ದು ಎಷ್ಟು ಟೆಕ್ಸ್ಟ್ ಬರುತ್ತೆ ನೋಡಿರಿ. ಬೇಕಿದ್ರೆ ಇದೇ ಒಂದು ಲೇಯರ್ನ ನೀವು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಸೊ ನೆಕ್ಸ್ಟ್ ಲೈನ್ ಏನಿದೆ ನೋಡಿರಿ ಸೊ ಅದನ್ನ ಜಸ್ಟ್ ಟೈಪ್ ಮಾಡಿಕೊಂಡ್ರೆ ಆಯಿತು. ಸೊ ಈ ಥರ ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋ ನೀವು ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತು ನಿಮಗೆ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.